ಆತ್ಮೀಯರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿ ಪಾಠಕ್ಕೆ ಸಂಬಂಧಿಸಿದ ಎರಡನೇ ವಿಡಿಯೋ ಇದಾಗಿದೆ. ಪುಟ ಸಂಖ್ಯೆ 81ರಲ್ಲಿ ಬರ್ತಕ್ಕಂಥ ಕಂಡುಹಿಡಿಯಿರಿ ಸಮಸ್ಯೆಗಳಿಗೆ ಒಂದು ವಿಡಿಯೋ ವಿಶ್ಲೇಷಣೆ ಇದಾಗಿದೆ. ತಾವು ಪಠ್ಯಪುಸ್ತಕದ ಪುಟ ಸಂಖ್ಯೆ 81 ಓಪನ್ ಮಾಡಿ ಇಟ್ಕೋಬೇಕು. ತಾವು ಗಮನಿಸ್ತಿದ್ದೀರಿ, ಒಂದು ವಾರದಲ್ಲಿ ಗಿನ್ನೋರಿಯ ಮಾಧ್ಯಮಿಕ ಶಾಲಾ ಗ್ರಂಥಾಲಯದಿಂದ ವಿದ್ಯಾರ್ಥಿಗಳು ಪಡೆದುಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಮುಂದಿನ ಚಿತ್ರನಕ್ಷೆ ತೋರಿಸ್ತದೆ. ನೋಡಿ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಚಿತ್ರನಕ್ಷೆಯನ್ನ. ಮೇಲ್ಭಾಗದಲ್ಲಿ ದಿನ, ಯಾವ್ಯಾವ ದಿನ ಪಡೆದುಕೊಂಡ ಪುಸ್ತಕಗಳ ಸಂಖ್ಯೆ ಎಷ್ಟು, ಪುಸ್ತಕ ನೋಡಿ, ಒಂದು ಚಿತ್ರ ಈಸ್ ಈಕ್ವಲ್ ಟು ಒಂದು ಪುಸ್ತಕಕ್ಕೆ ಸಮ. ಹಾಗಾದ್ರೆ ಸೋಮವಾರ ಎಷ್ಟು? 3, 2, 5 ಪುಸ್ತಕ. ಮಂಗಳವಾರದಲ್ಲಿ 4 ಪುಸ್ತಕ, ಬುಧವಾರದಲ್ಲಿ 2, ಗುರುವಾರ 0, ಇಲ್ಲಿ 5, ಶನಿವಾರದಲ್ಲಿ ಎಷ್ಟು? 3, 3, 6, 8 ಪುಸ್ತಕಗಳನ್ನ ಪಡೆದುಕೊಳ್ಳಲಾಗಿದೆ. ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಕೆಳಗಡೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದೇನೆ. ನೋಡಿ, ಯಾವ ದಿನ ಕನಿಷ್ಠ ಸಂಖ್ಯೆಯ ಪುಸ್ತಕಗಳನ್ನು ಪಡೆಯಲಾಗಿತ್ತು? ಯಾವ ದಿನ ಕನಿಷ್ಠ ಸಂಖ್ಯೆಯ ಪುಸ್ತಕಗಳನ್ನ ಪಡೆಯಲಾಗಿತ್ತು? ಕನಿಷ್ಠ ಅಂದ್ರೆ ಗುರುವಾರ ಏನನ್ನೂ ಪಡೆದಿಲ್ಲ, 0. ಅದನ್ನು ಬಿಟ್ಟರೆ ಬುಧವಾರ ಅತ್ಯಂತ ಕನಿಷ್ಠ ಸಂಖ್ಯೆಯ ಪುಸ್ತಕಗಳನ್ನ ಪಡೆಯಲಾಗಿದೆ. ಬುಧವಾರ 2 ಪುಸ್ತಕಗಳನ್ನ ಪಡೆಯಲಾಗಿತ್ತು. ಪ್ರಶ್ನೆ ಬಿ, ವಾರದಲ್ಲಿ ಪಡೆದುಕೊಂಡ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟು? ತಾವು ಗಮನಿಸ್ತಿದ್ದೀರಿ, 5 + 4 + 2 + 0 + 5 + 8, ಒಟ್ಟು ವಾರದಲ್ಲಿ ಪಡೆದುಕೊಂಡಂತಹ ಪುಸ್ತಕಗಳ ಸಂಖ್ಯೆ 24. ಸಿ ಪ್ರಶ್ನೆ, ಯಾವ ದಿನ ಗರಿಷ್ಠ ಸಂಖ್ಯೆಯ ಪುಸ್ತಕಗಳನ್ನು ಪಡೆಯಲಾಗಿತ್ತು ಮತ್ತು ಸಂಭವನೀಯ ಕಾರಣವೇನು? ಈ ಒಂದು ಲೆಕ್ಕದ ಪ್ರಕಾರ ಶನಿವಾರ ಗರಿಷ್ಠ ಸಂಖ್ಯೆ ಅಂದ್ರೆ 8 ಪುಸ್ತಕಗಳನ್ನು ಪಡೆಯಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಭವನೀಯ ಕಾರಣ, ವಾರಾಂತ್ಯದ ಓದಿಗೆ ಅಥವಾ ಶಾಲಾ ಯೋಜನೆಗಳಿಗಾಗಿ ವಿದ್ಯಾರ್ಥಿಗಳು ವಾರದ ಕೊನೆಯಲ್ಲಿ ಹೆಚ್ಚು ಪುಸ್ತಕಗಳನ್ನು ಪಡೆದಿರಬಹುದು. ನೆಕ್ಸ್ಟ್, ಗಾಳಿಪಟ ಮಾರಾಟದ ಸಮಸ್ಯೆ ಪುಟ ಸಂಖ್ಯೆ 82ರಲ್ಲಿ ಬರ್ತಕ್ಕಂಥದ್ದು. ತಾವು ಗಮನಿಸ್ತಾ ಇದ್ದೀರಿ, ಮಗನ್ ಬಾಯ್ ಜಮ್ ನಗರದಲ್ಲಿ ಗಾಳಿಪಟಗಳನ್ನು ಮಾರುತ್ತಾರೆ. ಹತ್ತಿರದ ಹಳ್ಳಿಗಳಿಂದ 6 ಅಂಗಡಿಯವರು ಅವರಿಂದ ಗಾಳಿಪಟಗಳನ್ನು ಖರೀದಿಸಲು ಬರುತ್ತಾರೆ. 6 ಅಂಗಡಿಗಳವರೆಗೆ ಗಾರಿದ ಗಾಳಿಪಟಗಳ ಸಂಖ್ಯೆಯನ್ನು ಮುಂದೆ ನೀಡಲಾಗಿದೆ. ಗಾಳಿಪಟದ ಸಂಖ್ಯೆಯನ್ನು ಮುಂದೆ ನೀಡಲಾಗಿದೆ. ತಾವು ಗಮನಿಸ್ತಾ ಇದ್ದೀರಿ ನೋಡಿ, ಇಲ್ಲಿ ಗಾಳಿಪಟದ ಯಾರು ಅಂಗಡಿಯವರು, ಚಮನ್ 250 ಗಾಳಿಪಟಗಳನ್ನ, ರಾಣಿ 300 ಗಾಳಿಪಟಗಳನ್ನ ಮಾರಿರು, ರುಕ್ಸಾನಾ 100 ಗಾಳಿಪಟಗಳನ್ನ, ಜಾಸ್ಮಿತ್ 450 ಗಾಳಿಪಟ, ಜೀತಲಾಲ್ 250, ಪೂನಂಬೆನ್ 200 ಗಾಳಿಪಟವನ್ನು ಮಾರಲಾಯಿತು. ನಾವು ಇಲ್ಲಿ ನೋಡಿ, 100 ಇದು ಚಿತ್ರ ನಕ್ಷೆಯನ್ನ ರಚಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ 100 ಗಾಳಿಪಟಗಳು ಈಸ್ ಈಕ್ವಲ್ ಟು 1 ಗಾಳಿಪಟದ ಚಿತ್ರಕ್ಕೆ ಸಮ ಎಂದು ಬಳಸಿ ಚಿತ್ರನಕ್ಷೆ ತಯಾರಿಸಿದಾಗ ಪ್ರಶ್ನೆಗೆ ಉತ್ತರಗಳು ಈ ರೀತಿ ಇದಾವೆ ಅಂತೇಳಿ. ಅಂದ್ರೆ 100 ಗಾಳಿಪಟಗಳು, ಯಾಕೆಂದ್ರೆ 100 ನಾವು ಎಷ್ಟು, ಈಗ 700 ಗಾಳಿಪಟಗಳನ್ನು ಮಾರಿದರೆ 700 ಗಾಳಿಪಟದ ಚಿತ್ರಗಳನ್ನ ಮಾರಕ್ಕಾಗೋದಿಲ್ಲ. ಹಾಗಾಗಿ 100 ಗಾಳಿಪಟಗಳಿಗೆ ಒಂದು ಚಿತ್ರವನ್ನು ನಾವು ಬರೀತೀವಿ. ಪ್ರಶ್ನೆ ಎ, ಎಷ್ಟು ಸಂಕೇತಗಳು ರಾಣಿ ಖರೀದಿಸಿದ ಗಾಳಿಪಟಗಳನ್ನು ಪ್ರತಿನಿಧಿಸುತ್ತವೆ? ಏಕೆಂದ್ರೆ ರಾಣಿ 300 ಗಾಳಿಪಟಗಳನ್ನ ಇದು ಮಾಡಿರ್ತಾಳೆ. ಆದ್ದರಿಂದ 300 / 100, ಯಾಕೆಂದ್ರೆ ಒಂದು ಚಿತ್ರ ಇದಕ್ಕೆ 100 ಗಾಳಿಪಟಕ್ಕೆ ಸಮ ಇರುತ್ತೆ. ಸೊ ಅಲ್ಲಿಗೆ 3 ಸಂಕೇತ, 3 ಗಾಳಿಪಟದ ಚಿತ್ರಗಳನ್ನು ನಾವು ಬರಿಬೇಕಾಗತ್ತೆ. 3 ಗಾಳಿಪಟದ ಚಿತ್ರಗಳನ್ನ ಬರಿಬೇಕು. ಪ್ರಶ್ನೆ ಬಿ, ಯಾರು ಹೆಚ್ಚು ಸಂಖ್ಯೆ ಗಾಳಿಪಟಗಳನ್ನು ಖರೀದಿಸರು? ಪೂನಂಬೆನ್ 700 ಗಾಳಿಪಟಗಳನ್ನ ಖರೀದಿಸಿರ್ತಾರೆ. ಯಾರು ಹೆಚ್ಚು ಗಾಳಿಪಟಗಳನ್ನು ಖರೀದಿಸಿದರು? ಜಸ್ಮಿನ್ ಅಥವಾ ಚಮನ್? ಉತ್ತರ ಜಸ್ಮಿನ್, ಯಾಕಂದ್ರೆ ಜಸ್ಮಿನ್ 450 ಗಾಳಿಪಟಗಳನ್ನು ಖರೀದಿಸ್ತಾರೆ, ಚಮನ್ 250. ಡಿ, ರುಕ್ಸಾನ ಹೇಳುತ್ತಾರೆ ಏನಂತ? ರಾಣಿ ಖರೀದಿಸಿದ ಸಂಖ್ಯೆಯ 2ರಷ್ಟಕ್ಕಿಂತಲೂ ಹೆಚ್ಚಿನ ಗಾಳಿಪಟಗಳನ್ನು ಪೂನಂಬೆನ್ ಖರೀದಿಸಿದ್ದಾರೆ. ಇದು ಸರಿಯೇ? ಏಕೆ? ಹೌದು, ಇದು ಸರಿ. ಯಾಕೆಂದ್ರೆ ರಾಣಿ ಖರೀದಿಸಿದ್ದು 300 ಗಾಳಿಪಟಗಳು, ಅದರ 2ರಷ್ಟು ಅಂದರೆ 600. ಪೂನಂಬೆನ್ ಖರೀದಿಸಿದ್ದು 700 ಗಾಳಿಪಟಗಳು. 700 ಎಂಬುದು 600ಕ್ಕಿಂತ ಹೆಚ್ಚಾಗಿರೋದರಿಂದ ರುಕ್ಸಾನ ಅವರ ಹೇಳಿಕೆ ಸರಿಯಾಗಿದೆ. ನೋಡಿ, ಇಲ್ಲಿ ನಾನು ವಿವರಣಾತ್ಮಕವಾಗಿ PDF ರೂಪದಲ್ಲಿಯೂ ಕೂಡ ತೋರಿಸ್ತಾ ಇದ್ದೀನಿ, ನಿಮಗೆ ಬರ್ಕಣಕ್ಕೂ ಕೂಡ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ. ಆತ್ಮೀಯರೇ, ಸ್ತಂಭ ನಕ್ಷೆಗೆ ಸಂಬಂಧಪಟ್ಟಂತೆ ಪುಟ ಸಂಖ್ಯೆ 83ರಲ್ಲಿ ಒಂದು ಲೆಕ್ಕವನ್ನು ಕೊಡಲಾಗಿದೆ. ಸ್ತಂಭ ನಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಗೈರು ಹಾಜರಾದಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ನೀಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಕೋಷ್ಟಕವನ್ನು ಕೂಡ ನೀಡಲಾಗಿದೆ. ನೋಡಿ, ಇಲ್ಲಿ ತರಗತಿ 1ರಿಂದ 8 ತಾವು ಗಮನಿಸ್ತಾ ಇದ್ದೀರಿ, 1, 2, 3, 4, 5, 6, 7, 8 ತರಗತಿ ಇದೆ.
ಆ 8 ತರಗತಿಯಲ್ಲಿ ಗೈರು ಹಾಜರಾದಂಥ ವಿದ್ಯಾರ್ಥಿಗಳ ಸಂಖ್ಯೆನ ಕೊಟ್ಟರು. 1ನೇ ಕ್ಲಾಸಲ್ಲಿ 3 ಜನ, 2ರಲ್ಲಿ 5, 3ರಲ್ಲಿ 4, 4ರಾಗ 2, 5ರಾಗ ಯಾರು ಗೈರುಹಾಜರಾಗಿಲ್ಲ, 100% ಹಾಜರಾತಿ. 6ರಾಗ 1, 7ರಾಗ 5, 8ರಾಗ 7 ಈ ರೀತಿ ಕೊಟ್ಟರೆ. ಇದನ್ನ ಸ್ತಂಭ ನಕ್ಷೆಯಲ್ಲಿ ನೋಡಿ ತೋರಿಸಲಾಗಿದೆ. ಇಲ್ಲಿ ತಾವು ಗಮನಿಸಬೇಕು, 1 ಏಕಮಾನ ಇಸ್ ಈಕ್ವಲ್ ಟು 1 ವಿದ್ಯಾರ್ಥಿಗೆ ಸಮ. 1 ಏಕಮಾನ ನೋಡಿ, ಇಲ್ಲಿ ಏನ ಅಡ್ಡ ಗೆರೆಗಳಿದಾವಲ್ಲ, ಇವೆಲ್ಲವೂ ಕೂಡ ಸಮಾನ ಅಂತರದಲ್ಲಿ ಇರ್ತವೆ. ತಾವು ಗಮನಿಸಬೇಕು ವಿದ್ಯಾರ್ಥಿಗಳು, ಇವೆಲ್ಲವೂ ಕೂಡ ಸಮಾನ ಅಂತರದಲ್ಲಿ ಇರುತ್ತೆ. ಒಂದು ವೇಳೆ ನೀವು ಇದಕ್ಕೆ ಗ್ರಾಫ್ ಬುಕ್ ಅನ್ನ ಬಳಸಬಹುದು, ಅಥವಾ ನಾವು 2 ಲೈನ್ ನೀವು ಬುಕ್ಸ್ ಅನ್ನ ಬಳಸಿದ್ರೆ ಕರೆಕ್ಟ್, ಅಥವಾ ನೀವು ತುಂಬಾ ನೀವೇ ಈ ಗೆರೆಗಳನ್ನ ಹಾಕಿದ್ರೆ ಇವೆಲ್ಲವೂ ಕೂಡ ಸಮಾನ ಅಂತರದಲ್ಲಿ ಇರೋ ರೀತಿಯಲ್ಲಿ ನೋಡ್ಕೋಬೇಕು. ಮತ್ತೆ ಒಂದು ಸ್ತಂಭದಿಂದ ಮತ್ತೊಂದು ಸ್ತಂಭದ ನಡುವಿನ ಅಂತರವೂ ಕೂಡ ಸಮವಾಗಿರ್ತದೆ. ಇದನ್ನು ತಾವು ಗಮನಿಸಬೇಕು. ಇಲ್ಲಿ ನೀವು ಇದನ್ನ ಗಮನಿಸಿದಂತ ಒಂದು ಸಂದರ್ಭದಲ್ಲಿ ನೋಡಿ, ಇದು ವಿದ್ಯಾರ್ಥಿಗಳ ಸಂಖ್ಯೆ ಈ ಕಡೆ ಕೊಟ್ಟಿರ್ತಕ್ಕಂಥದ್ದು. ಇದು ತರಗತಿಗಳು 1ರಿಂದ 8ನೇ ತರಗತಿ, ಅಂದ್ರೆ ಯಾವ್ಯಾವ ತರಗತಿಯಲ್ಲಿ ಎಷ್ಟೆಷ್ಟು ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ. ನಾವು ಇಲ್ಲಿ ಮೇಲಿನ ಕೋಷ್ಟಕವನ್ನು ನೋಡ್ತಕ್ಕಂಥದ್ದೇ ಬೇಕಾಗಿಲ್ಲ. ಈಗ ನೋಡಿ, ತಾವು ಗಮನಿಸ್ತಾ ಇದ್ರಿ, 1ನೇ ತರಗತಿಯಲ್ಲಿ ಎಷ್ಟು 3 ಜನ ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ, 2ರಲ್ಲಿ ಎಷ್ಟು 5 ಜನ, 3ರಲ್ಲಿ ಎಷ್ಟು 4 ಜನ, 4ರಲ್ಲಿ ಎಷ್ಟು 2 ವಿದ್ಯಾರ್ಥಿಗಳು, 5ರಾಗ ಎಷ್ಟು 0 ಯಾರು ಗೈರು ಹಾಜರಾಗಿಲ್ಲ, 6ರಾಗ ಎಷ್ಟು ನೋಡಿ 1, 7ರಾಗ ಎಷ್ಟು 5, 8ರಾಗ ಎಷ್ಟು 7 ಜನ ಗೈರು ಹಾಜರಾಗಿದ್ದಾರೆ. 8ನೇ ತರಗತಿಯಲ್ಲಿ ಹೆಚ್ಚು ಗೈರು ಹಾಜರಾಗಿದ್ದಾರೆ, 5ನೇ ತರಗತಿಯಲ್ಲಿ ಯಾರು ಕೂಡ ಗೈರು ಹಾಜರಾಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದೇನೆ. ತರಗತಿ 2ರಲ್ಲಿ ಆ ದಿನ ಡ್ಯಾಶ್ ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದರು ಅಂತೇಳಿ. ಯಾವುದು ತರಗತಿ 2ರಲ್ಲಿ ತಾವು ಗಮನಿಸ್ತಾ ಇದ್ದಾರೆ ನೋಡಿ, ತರಗತಿ ಇದು 2, ಇದರಲ್ಲಿ ಎಷ್ಟು ಜನ ಗೈರು ಹಾಜರಾಗಿದ್ದಾರೆ 5 ಜನ. ಸೊ ಇದಕ್ಕೆ ಉತ್ತರ ಏನಾಗುತ್ತೆ 5 ವಿದ್ಯಾರ್ಥಿಗಳು. 2ನೇ ಪ್ರಶ್ನೆ, ಯಾವ ತರಗತಿಯಲ್ಲಿ ಹೆಚ್ಚು ಸಂಖ್ಯೆಯ ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದರು? 2ನೇ ಪ್ರಶ್ನೆ, ಯಾವ ತರಗತಿಯಲ್ಲಿ ಹೆಚ್ಚು ಸಂಖ್ಯೆಯ ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದರು? ತರಗತಿ 8ರಲ್ಲಿ 7 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದರು. ತಾವು ಗಮನಿಸ್ತಾ ಇದ್ದೀರಿ ಅಲ್ವಾ? 8ನೇ ತರಗತಿ ನೋಡಿ 7. ಈ ಸ್ತಂಭ ನಕ್ಷೆಯನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವ ತರಗತಿಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ, ಯಾವ ತರಗತಿಯಲ್ಲಿ ಕಡಿಮೆ, ಯಾವ ತರಗತಿಯಲ್ಲಿ ಗೈರು ಹಾಜರಾಗೇ ಇಲ್ಲ ಅಂತಕ್ಕಂಥದ್ದು. ಪ್ರಶ್ನೆ 3, ಆ ದಿನ ಯಾವ ತರಗತಿಯಲ್ಲಿ ಪೂರ್ಣ ಹಾಜರಾತಿ ಇತ್ತು? ಯಾವುದು? ತರಗತಿ 5. ಯಾಕೆಂದ್ರೆ ಇಲ್ಲಿ ನೋಡಿ ಸ್ತಂಭ ನಕ್ಷೆ ನೋಡಿ, 0 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ, ಯಾರು ಆಬ್ಸೆಂಟೇ ಆಗಿಲ್ಲ, ಅವರೆಲ್ಲರೂ ಕೂಡ ಬಂದಿದ್ದಾರೆ. ಹಾಗಾಗಿ 5ನೇ ತರಗತಿಯಲ್ಲಿ 0 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ. ನೋಡಿ, ಪುಟ ಸಂಖ್ಯೆ 84ರಲ್ಲಿ ಕೂಡ ಒಂದು ಸ್ತಂಭ ನಕ್ಷೆಯನ್ನು ನೀಡಲಾಗಿದೆ. ವಾಹನಗಳ ಸಂಖ್ಯೆ, ಸಮಯದ ಅಂತರಗಳು, ಅಂದ್ರೆ ಸ್ತಂಭ ನಕ್ಷೆಯನ್ನು ಆಧರಿಸಿ ಕೇಳಲಾದ ಪ್ರಶ್ನೆಗಳು. ದೆಹಲಿಯ ವಾಹನ ದಟ್ಟಣೆಗೆ ಸಂಬಂಧಪಟ್ಟಂತೆ ಒಂದು ಕೋಷ್ಟಕವನ್ನು ನೀಡಲಾಗಿದೆ. ಆ ಕೋಷ್ಟಕಕ್ಕೆ ಸಂಬಂಧಪಟ್ಟಂತೆ ಪುಟ ಸಂಖ್ಯೆ 85ರಲ್ಲಿ 84ರ ಲೆಕ್ಕ ಇದೆ, 85ರಲ್ಲಿ ಈ ಸಮಸ್ಯೆಗಳನ್ನು ನೀಡಲಾಗಿದೆ. ನೀವು ಈ ಒಂದು ಸ್ತಂಭ ನಕ್ಷೆಯನ್ನು ಮೊದಲು ಗಮನಿಸಿ, ಆಮೇಲೆ ಪ್ರಶ್ನೆಗಳಿಗೆ ಹೋಗೋಣ. ನೋಡ್ರಪ್ಪ, ಈ ಕಡೆ ವಾಹನಗಳ ಸಂಖ್ಯೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ವಾಹನ 100, 200, 300 ಇಂದ 1200ವರೆಗೆ ಏನ್ ಕೊಟ್ಟವನೆ, ಇದು ವಾಹನಗಳ ಸಂಖ್ಯೆ. ಈ ರೀತಿ ಒಂದು ಸ್ಕೇಲ್ ಅಲ್ಲಿ ನೀವು ಗೆರೆನ ಎಳ್ಕೋಬೇಕಾಗತ್ತೆ. ಗೊತ್ತಾಯ್ತಾ? ಇದು ಸಮಯದ ಅಂತರಗಳದ್ದು. 6ರಿಂದ 7 ಗಂಟೆ ಅಂತರದಲ್ಲಿ ಎಷ್ಟು ವಾಹನ ಇತ್ತು? 7ರಿಂದ 8, 8ರಿಂದ 9, 9ರಿಂದ 10, 10ರಿಂದ 11ರಿಂದ 12. ಸರಿ, ಪ್ರಶ್ನೆಗಳನ್ನ ಏನು ಕೇಳಿದರೆ ನೋಡಿ, ಬೆಳಿಗ್ಗೆ 6ರಿಂದ ಮಧ್ಯಾಹ್ನದವರೆಗೆ ಕ್ರಾಸಿಂಗ್ ಮೂಲಕ ಹಾದು ಹೋದ ಒಟ್ಟು ಕಾರುಗಳು ಎಷ್ಟು? ಬೆಳಿಗ್ಗೆ 6ರಿಂದ ಮಧ್ಯಾಹ್ನದವರೆಗೆ ನೋಡಿ, ಇಲ್ಲಿಂದ 6 ಗಂಟೆಯಿಂದ 12 ಗಂಟೆವರೆಗೂ ಕೂಡ ಆ ಕ್ರಾಸಿಂಗ್ ನಲ್ಲಿ ಹಾದು ಹೋದಂತ ವಾಹನಗಳ ಸಂಖ್ಯೆ ಎಷ್ಟು? ನೋಡಿ, ಇಲ್ಲಿ ಕೊಟ್ಟವನೇ 6ರಿಂದ 7 ಎಷ್ಟು? 200ಕ್ಕಿಂತ ಮುಂದಿದೆ, 100 ಮತ್ತು 200 ಮಧ್ಯೆ ಅಂದ್ರೆ 150 ಆಗುತ್ತೆ. ಅದೇ ರೀತಿ 7ರಿಂದ 8 1200, 8ರಿಂದ 9 1000, ಆಯ್ತಾ? 8ರಿಂದ 9, 9ರಿಂದ 10 ತಾವು ಗಮನಿಸ್ತಾ ಇದ್ರಿ 8, 10ರಿಂದ 11 700, 11ರಿಂದ 12 600, 1200, 1000, 800, 700, 600, 150. 150 ಯಾಕೆಂದ್ರೆ 100 ಮತ್ತು 200 ಮಧ್ಯಕ್ಕೆ ಇದು ಬರುತ್ತೆ. ಸೊ ಹಾಗಾಗಿ ನೋಡಿ, ನಾವು 6ರಿಂದ 7 150, 1200, 1000, 800, 700 ವಾಹನಗಳು.
ಒಟ್ಟು ಆ ಎಲ್ಲ ವಾಹನಗಳನ್ನು ಸೇರಿಸಿದ್ರೆ 4450. ಬೆಳಗ್ಗೆ 6ರಿಂದ ಮಧ್ಯಾಹ್ನದವರೆಗೆ ಆ ಕ್ರಾಸಿಂಗ್ ಮೂಲಕ ಹಾದು ಹೋಗಿರ್ತಕ್ಕಂಥ ವಾಹನಗಳ ಸಂಖ್ಯೆ 4450. ಈ ಎಲ್ಲ ಸಂಖ್ಯೆಗಳನ್ನು ಕೂಡ ನಾವು ಕೂಡಿದ್ದೇವೆ. ಬೆಳಿಗ್ಗೆ 7ರಿಂದ ಮಧ್ಯಾಹ್ನದವರೆಗಿನ ಇತರ ಸಮಯಗಳಿಗೆ ಹೋಲಿಸಿದಾಗ ಬೆಳಿಗ್ಗೆ 6ರಿಂದ 7ರವರೆಗೆ ಕಂಡು ಬಂದ ವಾಹನ ದಟ್ಟಣೆ ಕಡಿಮೆ ಎಂದು ನೀವು ಏಕೆ ಭಾವಿಸುತ್ತೀರಿ ಅಲ್ವಾ? ಯಾಕೆ ಬಹುಶಃ ಬೆಳಗಿನ 6ರಿಂದ 7 ಗಂಟೆ ಸಮಯದಲ್ಲಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗಿರಲ್ಲ, ವಾಹನ ದಟ್ಟಣೆ ಕಡಿಮೆ ಇತ್ತು. ಯಾಕೆ? ಈ ಸಮಯದಲ್ಲಿ ಹೆಚ್ಚಿನ ಜನರು ತಮ್ಮ ಕೆಲಸ ಅಥವಾ ಶಾಲೆಗೆ ಪ್ರಯಾಣವನ್ನು ಆರಂಭಿಸಿರುವುದಿಲ್ಲ. ಇದು ದಿನದ ಆರಂಭದ ಸಮಯವಾದ್ದರಿಂದ ರಸ್ತೆಗಳು ಸಾಮಾನ್ಯವಾಗಿ ಖಾಲಿಯಾಗಿರುತ್ತವೆ. ಇದು ಒಂದು ಸಂಭವನೀಯ ಕಾರಣ. ಇನ್ನು ಪ್ರಶ್ನೆ 3, ಬೆಳಿಗ್ಗೆ 7ರಿಂದ 8ರವರೆಗಿನ ವಾಹನ ದಟ್ಟಣೆ ಅತಿ ಹೆಚ್ಚು ಇರಲು ಕಾರಣ ಏನು? ಬೆಳಿಗ್ಗೆ 7ರಿಂದ 8ರವರೆಗೆ. ಸೊ ಇದು ಪೀಕ್ ಅವರ್ ಆಗಿರುತ್ತದೆ. ಈ ಸಮಯದಲ್ಲಿ ಹೆಚ್ಚಿನ ಜನರು ಇದೇ ಸಮಯದಲ್ಲಿ ತಮ್ಮ ಕಚೇರಿ, ಶಾಲೆ ಅಥವಾ ಇತರ ಕೆಲಸಗಳಿಗೆ ತೆರಳುತ್ತಾರೆ. ಹಾಗಾಗಿ ರಸ್ತೆಯಲ್ಲಿ ವಾಹನಗಳ ಸಂಖ್ಯೆ ಗರಿಷ್ಠವಾಗಿರುತ್ತದೆ. ಇದು ಕೂಡ ಒಂದು ಸಂಭವನೀಯ ಕಾರಣ ಆಗಿರುತ್ತೆ. ಅಂದರೆ ಬೆಳಗಿನ ಸಮಯದಲ್ಲಿ ಶಾಲೆಗಳಿಗೆ, ಆಫೀಸ್ಗಳಿಗೆ, ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಹಾಗಾಗಿ ವಾಹನ ದಟ್ಟಣೆ ಜಾಸ್ತಿ ಇರುತ್ತೆ ಅಂತೇಳಿ. ಪ್ರಶ್ನೆ 4ಕ್ಕೆ ಹೋಗೋಣ. ಬೆಳಿಗ್ಗೆ 8ರಿಂದ ಮಧ್ಯಾಹ್ನದವರೆಗೂ ಪ್ರತಿ ಗಂಟೆಗೆ ವಾಹನ ದಟ್ಟಣೆಯು ಕಡಿಮೆ ಮತ್ತು ಕಡಿಮೆ ಆಗಿರುತ್ತದೆ ಎಂದು ನೀವು ಏಕೆ ಭಾವಿಸುತ್ತೀರಿ? ನೋಡಿ, ಇದೆಲ್ಲದೂ ಕೂಡ ಒಂದು ರೀತಿ ಸಂಭವನೀಯ ಕಾರಣ ಆಗಿದೆ. ಪ್ರತಿ ವಿದ್ಯಾರ್ಥಿಯು ಕೂಡ ತನ್ನದೇ ಆದಂತಹ ಕಾರಣಗಳನ್ನ ಬರೀಬಹುದು, ಅವನವನ ವಿವೇಚನೆ ಮತ್ತು ಅವನು ನೋಡಿದ ಮತ್ತು ಅವನ ಅರ್ಥೈಸಿಕೊಂಡಿರ್ತಕ್ಕಂಥ ಸನ್ನಿವೇಶಕ್ಕೆ ಅನುಗುಣವಾಗಿ. ಬಟ್ ಒಂದು ಜನರಲ್ ಏನು, ಬೆಳಿಗ್ಗೆ 8 ಗಂಟೆ ನಂತರ ಹೆಚ್ಚಿನ ಜನರು ತಮ್ಮ ಸ್ಥಳಗಳನ್ನು ತಲುಪಿರುತ್ತಾರೆ. ಅದು ಶಾಲೆ ಆಗಿರ್ಬೋದು, ಕಚೇರಿಗಳಾಗಿರ್ಬೋದು, ಫ್ಯಾಕ್ಟರಿಗಳಾಗಿರ್ಬೋದು. ಆದ್ದರಿಂದ ಪ್ರತಿ ಗಂಟೆಗೆ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳ ಸಂಖ್ಯೆ ಕ್ರಮೇಣ ಕಡಿಮೆ ಆಗುತ್ತಾ ಹೋಗುತ್ತದೆ. ನೋಡಿ, ಪುಟ ಸಂಖ್ಯೆ 88 ಮತ್ತು 89. 88ರಲ್ಲಿ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ. ಮುಂದಿನ ಕೋಷ್ಟಕ ಇಮ್ರಾನ್ನ ಕುಟುಂಬದ ವಿವಿಧ ವಸ್ತುಗಳ ಮೇಲಿನ ಮಾಸಿಕ ವೆಚ್ಚವನ್ನ ತಿಳಿಸುತ್ತೆ. ಮಾಸಿಕ ವೆಚ್ಚ, ಅವನು ಒಂದು ಕುಟುಂಬದವನು, ಅವನು ಒಂದು ತಿಂಗಳಿಗೆ ಏನೇನು ಖರ್ಚು ಮಾಡ್ತಿದ್ದ ಅಂತೇಳಿ. ನೋಡಿ, ಯಾವುದು ಮನೆ ಬಾಡಿಗೆಗೆ 3000, ಆಹಾರಕ್ಕೆ 3400, ವಿದ್ಯಾಭ್ಯಾಸಕ್ಕೆ 800, ಇದಕ್ಕೆ 400, ಸಾರಿಗೆಗೆ 600, ಈ ಥರ 1200 ರೂಪಾಯಿ ಖರ್ಚು ಮಾಡ್ತಾ ಇದ್ದ. ಇದನ್ನು ನಾವು ಸ್ತಂಭ ನಕ್ಷೆಯಲ್ಲಿ ಗುರುತಿಸಬೇಕಾದ್ರೆ ನೋಡಿ, ಇಲ್ಲಿ ಈ ಕಡೆ ಅಡ್ಡ ಇದರಲ್ಲಿ ಇರ್ತಕ್ಕಂಥವೆಲ್ಲವೂ ಕೂಡ ಆ ಒಂದು ಏನೋ ಮನೆ ಬಾಡಿಗೆ, ಆಹಾರ, ವಿದ್ಯಾಭ್ಯಾಸ ಯಾವ್ಯಾವುದಕ್ಕೆ ಖರ್ಚು ಮಾಡಿದೆ ಅಂತಕ್ಕಂಥದ್ದು ಇದು ವೆಚ್ಚ ಮೇಲ್ಭಾಗದಲ್ಲಿ ಇದೆ. ಆದರೆ ತಾವಿಲ್ಲಿ ಗಮನಿಸ್ತೀರಿ, 200ರಿಂದ ಡೈರೆಕ್ಟ್ 400, 600, 800ಕ್ಕೆ ಹೋಗಿದೆ. ಇಲ್ಲಿ ನಾವು ಏನು ಮಾಡ್ಕೋಬೇಕು, ಒಂದು ಏಕಮಾನ ಅಳತೆಯನ್ನು ಇಟ್ಕೋಬೇಕಾಗತ್ತೆ. ಯಾಕೆಂದ್ರೆ ನಾವು 1 ರೂಪಾಯಿಗೆ 1 ಮಾನ, 2 ರೂಪಾಯಿಗೆ 2 ಮಾನ, 3 ರೂಪಾಯಿಗೆ 3 ಮಾನ ಅಂದ್ರೆ 3600 ರೂಪಾಯಿ ಅಂತಂದ್ರೆ 3600 ಮಾನಗಳನ್ನು ನಮ್ಮ ನೋಟ್ ಪುಸ್ತಕದಲ್ಲಿ ತೋರಿಸ್ಲಿಕ್ಕೆ ಆಗದೇ ಇಲ್ಲ. ಹಾಗಾಗಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಒಂದು ಚಿತ್ರಕ್ಕೆ ಅನುಸಾರವಾಗಿ ಇಲ್ಲಿ ಒಂದು ಏಕಮಾನ ಇಸ್ ಈಕ್ವಲ್ ಟು ರು200 ಅಂತೇಳಿ ಇಟ್ಕೊಳ್ಳಾಗಿದೆ. ಇಲ್ಲ ಸರ್, ನಾನು 400 ಇಟ್ಕೊಂತೀನಿ, ಇಟ್ಕೋ, ನೋ ಪ್ರಾಬ್ಲಮ್. ಇಲ್ಲ, ತುಂಬಾ ಈ ರೀತಿ ದೊಡ್ಡ ಪ್ರಮಾಣದ ಅಳತೆ ಇದ್ದಾಗ ತುಂಬಾ ಕಡಿಮೆ ಅಳತೆ ಇಟ್ಕೊಳಕ್ಕಲ್ಲ. ಸರ್ 100 ಇಟ್ಕೊಂತೀನಿ, 50 ಇಟ್ಕೊಂತೀನಿ ಅಂದ್ರೆ ಇಟ್ಕೋಬಹುದು, ನೋ ಪ್ರಾಬ್ಲಮ್. ಬಟ್ ಅಳತೆ ತುಂಬಾ ದೊಡ್ಡದಾಗುತ್ತೆ. ಹಾಗಾಗಿ ಈ ರೀತಿಯ ಅಳತೆ ಇದ್ರ ಪ್ರಮಾಣ ಜಾಸ್ತಿ ಇದ್ದಾಗ ಈ ಏಕಮಾನನು ಕೂಡ ಜಾಸ್ತಿ ಇರಲಿ. ಸೊ ಹಾಗಾಗಿ ಒಂದು ಏಕಮಾನ ಇಸ್ ಈಕ್ವಲ್ ಟು ಈ ಒಂದು ಚಿತ್ರದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಒಂದು ಏಕಮಾನ ಇಸ್ ಈಕ್ವಲ್ ಟು 200 ರೂಪಾಯಿ. ಹಾಗಾಗಿ 200, 400, 600, 800, 1000 ಹಿಂಗೇನೆ 200 ರೂಪಾಯಿನೇ ಜಾಸ್ತಿ ಆಗ್ತಾ ಹೋಗಿದೆ. ತಾವು ಅದನ್ನ ಗಮನಿಸ್ತೀರಿ. ನೋಡಿ, ಈಗ ಮನೆ ಬಾಡಿಗೆ ಚಿತ್ರವನ್ನು ನೋಡ್ತಿದ್ದಂಗೆ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ನಾವಿಲ್ಲಿ ಏನು ಮಾಡ್ತೀವಿ ನೋಡಿ, ಎಷ್ಟು ಮಾನಗಳು ಬರ್ತವೆ ಅನ್ನೋದಕ್ಕೆ ತಾವು ಗಮನಿಸ್ಬೋದು. ಈಗ 3000 200ರಿಂದ ಭಾಗ ಮಾಡಿದಾಗ 15 ಮಾನಗಳು ಬರ್ತವೆ. ಮಾನಗಳು ಅಂದಾಗ ನಾವು ನೋಟ್ ಪುಸ್ತಕದಲ್ಲಿ ಪ್ರತಿ ಗೆರೆಯಿಂದ ಗೆರೆಗೆ ಇರ್ತಕ್ಕಂಥ ಅಂತರ ಇವೆಲ್ಲವೂ ಕೂಡ ಒಂದೇ ಅಂತರ ಇರುತ್ತೆ ಅಂತ ನಾನು ಹೇಳಿದ್ದೆ ಹಿಂದಿನ ಚಿತ್ರದಲ್ಲಿನೇ. ಸೊ ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಇಲ್ಲಿ ನೋಡಿ, 200ರಿಂದ 400ಕ್ಕೆ ಇರ್ತಕ್ಕಂಥ ಅಂತರ, 400ರಿಂದ 600, 600 ಇವೆಲ್ಲವೂ ಕೂಡ ಒಂದು ಏಕಮಾನ, ಒಂದು ಅಳತೆಯನ್ನು ನೀವು ಇಟ್ಕೋಬೇಕು ಸ್ಕೇಲ್ನಲ್ಲಿ. ಸೊ ಆವಾಗ ಎಷ್ಟು ಮಾನಗಳು ಬರ್ತವೆ ಅಂತ 3200ರಿಂದ ಭಾಗ ಮಾಡಿದಾಗ 15 ಮಾನ, 3400ರಿಂದ 200ರಿಂದ ಭಾಗ ಮಾಡಿದಾಗ 17 ಮಾನ, 800ರಿಂದ 200ರಿಂದ ಭಾಗ ಮಾಡಿದಾಗ 4 ಮಾನ, 400ರನ್ನ ಭಾಗ ಮಾಡಿದಾಗ 2 ಮಾನ, 600ರನ್ನ ಭಾಗ ಮಾಡಿದಾಗ 3 ಮಾನ, 1200ರನ್ನ ಮಾಡಿದಾಗ 6 ಮಾನಗಳು
ಬರುತ್ತೆ. ಒಂದು ವೇಳೆ ನಾವು ಇದನ್ನ ಒಂದು ಏಕಮಾನ = 100 ರೂಪಾಯಿ ಅಂತ ಇಟ್ಕೊಂಡ್ರೆ ಇದೆಷ್ಟು ಬರ್ತಿತ್ತು? 30 ಮಾನಗಳು ಬರ್ತಿತ್ತು. ಅಂದ್ರೆ ಹೆಚ್ಚು ಕಡಿಮೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ 30 ಲೈನ್ಗಳು ಬೇಕಾಗ್ತಕ್ಕಂಥದ್ದು. 50 ಇಟ್ಕೊಂಡ್ರೆ ಇನ್ನೂ ಡಬಲ್ ಆಗೋದು. ಹಾಗಾಗಿ 200 ಇಟ್ಕೊಂಡಿದೀವಿ. ಸೊ ಇಷ್ಟು ಮಾನಗಳು 15 ಮಾನ, 17 ಮಾನ, 14 ಮಾನ, 2 ಮಾನ, 3 ಮಾನ, 6 ಮಾನಗಳು ಅಂದ್ರೆ 6 ಲೈನ್ಗಳು ಬೇಕಾಗ್ತವೆ, 15 ಲೈನ್ಗಳು ಅಂತೇಳಿ. ಸೊ ಈಗ ಈ ಒಂದು ಚಿತ್ರಕ್ಕೆ ಸಂಬಂಧಪಟ್ಟಂತೆ ಪುಟ ಸಂಖ್ಯೆ 89ರಲ್ಲಿ ಒಂದು ಪ್ರಶ್ನೆ ಕೇಳಿದೆ. ಏನು? ಇಮ್ರಾನ್ ಕುಟುಂಬ ಯಾವುದಕ್ಕೆ ಅತಿ ಹೆಚ್ಚು ಮತ್ತು ನಂತರದಲ್ಲಿ ಯಾವುದಕ್ಕೆ ಹೆಚ್ಚು ಖರ್ಚು ಮಾಡುತ್ತದೆ? ಅತಿ ಹೆಚ್ಚು 3400 ರೂಪಾಯಿ. ತಾವು ಗಮನಿಸ್ತಾ ಇದ್ದೀರಿ, ಯಾವುದಕ್ಕೆ? ಆಹಾರಕ್ಕೆ ಅತಿ ಹೆಚ್ಚು 3400 ರೂಪಾಯಿನ ಆಹಾರಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. ಅದರ ನಂತರದಲ್ಲಿ ಮನೆ ಬಾಡಿಗೆ ನೋಡಿ 3400 ಆದ್ಮೇಲೆ ಇಲ್ಲಿ ಕಾಣ್ತಾ ಇದೆ ನಿಮಗೆ ನೋಡಿ, ಮನೆ ಬಾಡಿಗೆ 3000 ರೂಪಾಯಿ ಮನೆ ಬಾಡಿಗೆ ಆಯ್ತು. ಊಟಕ್ಕೆ ತಿನ್ನಕ್ಕೆಲ್ಲ 3400 ರೂಪಾಯಿ ಆಯ್ತು. ಎರಡನೇ ಪ್ರಶ್ನೆ, ವಿದ್ಯುತ್ ವೆಚ್ಚವು ವಿದ್ಯಾಭ್ಯಾಸದ ವೆಚ್ಚಕ್ಕಿಂತ ಸುಮಾರು ಅರ್ಧದಷ್ಟಿದೆ. ವಿದ್ಯುತ್ ವೆಚ್ಚವು ವಿದ್ಯಾಭ್ಯಾಸದ ವೆಚ್ಚದ ಸುಮಾರು ಅರ್ಧದಷ್ಟಿದೆ. ಹೌದು, ವಿದ್ಯುತ್ ವೆಚ್ಚ 400 ರೂಪಾಯಿ ಇದೆ, ವಿದ್ಯಾಭ್ಯಾಸದ ವೆಚ್ಚ 800 ಇದೆ. ಸೊ 400 ಎಂಬುದು 800ರ ಅರ್ಧದಷ್ಟಿದೆ. ಮೂರನೇ ಪ್ರಶ್ನೆ, ವಿದ್ಯಾಭ್ಯಾಸದ ವೆಚ್ಚವು ಆಹಾರ ವೆಚ್ಚದ 1/4 ವಿದ್ಯಾಭ್ಯಾಸದ ವೆಚ್ಚ ಏನಿದೆ, ಆ ವಿದ್ಯಾಭ್ಯಾಸಕ್ಕೆ 800 ರೂಪಾಯಿನ ಖರ್ಚು ಮಾಡ್ತಾರೆ. ಆಹಾರದ ವೆಚ್ಚ 3400 ರೂಪಾಯಿ ಖರ್ಚು ಮಾಡಲಾಗುತ್ತೆ. ಹಾಗಾಗಿ ಆಹಾರದ ವೆಚ್ಚದ 1/4 ಇದೆಯೇ? ಇಲ್ಲ. ಆಹಾರದ ವೆಚ್ಚ 3400, ಇದರ 1/4 ಭಾಗ ಅಂದ್ರೆ 850 ರೂಪಾಯಿ ಬರುತ್ತೆ. ಆದರೆ ವಿದ್ಯಾಭ್ಯಾಸದ ವೆಚ್ಚ 800 ಆಗಿದೆ. ಇದು ಸರಿಸುಮಾರು 1/4 ಆದರೆ ನಿಖರವಾಗಿ ಅದು ಕರೆಕ್ಟ್ ಎಕ್ಸಾಕ್ಟ್ ಇಲ್ಲ. ಸರಿಸುಮಾರು 1/4 ಇದೆಯಾ ಅಂತ ಅನ್ಬೋದು, ಬಿಟ್ರೆ ಎಕ್ಸಾಕ್ಟ್ 1/4 ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಸರಿಸುಮಾರು 1/4 ಎಸ್ ಅಫ್ಕೋರ್ಸ್ ಆ ಥರ ಹೇಳ್ಬೋದು. ಆದ್ಮೇಲೆ ಈ ಪುಟ ಸಂಖ್ಯೆ 89ರವರೆಗಿನ ಸಂಬಂಧಪಟ್ಟಂತ ಒಂದು ವಿಡಿಯೋ ವಿಶ್ಲೇಷಣೆ ಇದಾಗಿತ್ತು. ನೀವು ಇದುವರೆಗೂ ಕೂಡ ದೇವರಾಜು ಶುಪ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋವನ್ನ ಇಷ್ಟ ಆದ್ರೆ ಲೈಕ್ ಮಾಡಿ, ಇದರ ಲಿಂಕ್ ಅನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನು ಮುಂದಿನ ಪುಟ ಸಂಖ್ಯೆ 90ರಿಂದ ಮುಂದಿನ ಎಲ್ಲ ಲೆಕ್ಕಗಳನ್ನು ಕೂಡ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಧನ್ಯವಾದಗಳು.